ಫೈನಲ್ ಆಗಿ ಇವತ್ತು ನಮ್ಮ ಗೌರ್ಮೆಂಟ್ ಈ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಮೇಲೆ ₹3 ಪ್ರೈಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಈ ಥರ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಮೇಲೆ ಪ್ರೈಸಸ್ ಇನ್ಕ್ರೀಸ್ ಮಾಡೋದ್ರಿಂದ ಓವರ್ ಆಲ್ ನಮ್ಮ ಎಕಾನಮಿ ಮೇಲೇ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಕಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಈಗ ಬರೀ ಈ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸಸ್ ಮಾತ್ರನೇ ಅಲ್ಲ ಇನ್ಕ್ರೀಸ್ ಮಾಡಿರೋದು. ಈ ರೀಸೆಂಟ್ ಟೈಮಲ್ಲಿ ಹಲವಾರು ಸೆಕ್ಟಾರ್ಸಲ್ಲಿ ತುಂಬಾ ಪ್ರೈಸ್ ಹೈಕ್ನ ತೊಗೊಂಡಿದ್ದಾರೆ. ಇದರಿಂದ ಕೂಡ ಜನಗಳ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಮತ್ತು ಇನ್ನೊಂದು ಕಡೆ ನೋಡಿದ್ರೆ ರುಪಿ ಆದರೆ ಎಗೇನೆಸ್ಟ್ ಡಾಲರ್ ಫಾಲ್ ಆಗ್ತಾನೆ ಇದೆ. ಇವತ್ತು ₹97ಗೆ ಹೆಚ್ಚಾಗಿದೆ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸೇನೆ ಇವತ್ತು ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಮ್ಮ ಮಾರ್ಕೆಟ್ಸ್ ಆದರೆ ಲಾಸ್ಟ್ 1 ಮಂತಿಂದ 2 ಮಂತ್ಸಿಂದ 3 ಮಂತ್ಸಿಂದ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ರೆ, US ಮಾರ್ಕೆಟ್ಸ್ ಆದರೆ ಆಲ್ ಟೈಮ್ ಹೈಸ್ನ ಟಚ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಫ್ರೆಂಡ್ಸ್, ಈಗ ಮೊನ್ನೆ ನೋಡಿದ್ರೆ ರುಪಿನ ಸ್ಟೆಬಿಲೈಸ್ ಮಾಡೋದಕ್ಕೆ ಗೌರ್ಮೆಂಟ್ ಈ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಂಪೋರ್ಟ್ಸ್ ಮೇಲೆ ಕಸ್ಟಮ್ ಡ್ಯೂಟೀಸ್ನ ಇನ್ಕ್ರೀಸ್ ಮಾಡಿದ್ರು. ನಿನ್ನೆ ಆದರೆ ಈ ಫಾರಿನ್ ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಈ ಗೌರ್ಮೆಂಟ್ ಬಾಂಡ್ಸ್ ರಿಲೇಟೆಡ್ ಆಗಿ ಟ್ಯಾಕ್ಸಸ್ನ ಕಮ್ಮಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಮತ್ತು ಇವತ್ತಾದರೆ ಫೈನಲ್ ಆಗಿ ಈ ಡೀಸೆಲ್ ಮತ್ತು ಪೆಟ್ರೋಲ್ ಪ್ರೈಸಸ್ನ ಲೀಟರ್ ಮೇಲೆ ₹3 ಇನ್ಕ್ರೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ CNG ಪ್ರೈಸಸ್ ಆದರೆ ₹2 ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತು ಮಿಲ್ಕ್ ಪ್ರೈಸಸ್ ಕೂಡ ನಿಯರ್ಲಿ ₹2 ಇನ್ಕ್ರೀಸ್ ಮಾಡಿದ್ದಾರೆ. ಈ ಥರ ಓವರ್ ಆಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ನಮ್ಮ ಎಕಾನಮಿ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಅದರಲ್ಲೂ ಈ ಡೈಲಿ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಏನಿರ್ತವೆ ಈ ಪ್ರೈಸಸ್ ಎಲ್ಲ ಕಮಿಂಗ್ 1 or 2 ವೀಕ್ಸಲ್ಲಿ ತುಂಬಾ ಜಾಸ್ತಿ ಆಗ್ತವೆ. ಈಗ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಅಥವಾ ಡೈರಿ ಪ್ರಾಡಕ್ಟ್ಸ್ ಆಗಲಿ, ಮತ್ತು ಎಡಿಬಲ್ ಆಯಿಲ್, ಆನಿಯನ್ಸ್, ಪ್ಯಾಕೇಜ್ ಫುಡ್ಸ್, ಈ ಪ್ರಾಡಕ್ಟ್ ಪ್ರೈಸಸ್ ಎಲ್ಲ 1 or 2 ವೀಕ್ಸಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ಈ ಥರ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಇನ್ಫ್ಲೇಷನ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಮತ್ತು ಈಗ ಫ್ಯೂಲ್ ಕಾಸ್ಟ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಟೂರಿಸಮ್, ಲಾಜಿಸ್ಟಿಕ್ಸ್, ಏವಿಯೇಷನ್ ಸೆಗ್ಮೆಂಟಲ್ಲೂ ಕೂಡ ಪ್ರೈಸ್ ಹೈಕ್ನ ಮಾಡ್ತಾರೆ. ಈಗ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಫ್ಲೈಟ್ ಟಿಕೆಟ್ಸ್ ಕಾಸ್ಟ್ಲಿ ಆಗ್ತವೆ. ಮತ್ತು ಊಬರ್, ಓಲಾ, ರ್ಯಾಪಿಡೋ ಈ ಕ್ಯಾಬ್ ಸರ್ವಿಸಸ್ ಪ್ರೊವೈಡ್ ಮಾಡೋರು ಕೂಡ ಪ್ರೈಸ್ ಹೈಕ್ನ ಮಾಡ್ತಾರೆ. ಅದಾದಮೇಲೆ ಡಿಲಿವರಿ ಅಥವಾ ಲಾಜಿಸ್ಟಿಕ್ ರಿಲೇಟೆಡಾಗಿ ವರ್ಕ್ ಮಾಡೋ ಕಂಪನೀಸ್ ಕೂಡ ಪ್ರೈಸ್ ಹೈಕ್ನ ಮಾಡ್ತಾರೆ. ಅದರಿಂದ ಓವರ್ ಆಲ್ ಕಸ್ಟಮರ್ ಮೇಲೆ ಇದು ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಈಗ ಬರೀ ಇವ್ರು ಮಾತ್ರ ಅಲ್ಲ ಈಗ ಪ್ರೈಸ್ ಹೈಕ್ನ ತೊಗೊತಾ ಇರೋದು, ತುಂಬಾ ಸೆಕ್ಟಾರ್ಸಲ್ಲೆಲ್ಲ ಈಗ ಪ್ರೈಸ್ ಹೈಕ್ನ ತೊಗೊಂಡಿದ್ದಾರೆ. ಒಂದ್ಸಲ ನೀವು ಇಮೇಜ್ನ ನೋಡಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಡೈಲಿ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಏನಿರ್ತವೆ ಆ ಕಂಪನೀಸ್ ಎಲ್ಲ ಈಗಾಗಲೇ ಪ್ರೈಸ್ ಹೈಕ್ನ ತೊಗೊಂಡಿದ್ದಾರೆ. ಸೋಪ್ಸ್ ಮೇಲೆ 5%, ಡಿಟರ್ಜೆಂಟ್ಸ್ ಮೇಲೆ 6 to 7%ವರೆಗೂ ಪ್ರೈಸ್ ಹೈಕ್ ಮಾಡಿದ್ದಾರೆ. ಅದಾದಮೇಲೆ ಹೋಟೆಲ್ಸ್ ಮತ್ತು ರೆಸ್ಟೋರೆಂಟ್ಸ್ ಆದರೆ ಈಗಾಗಲೇ ಪ್ರೈಸ್ ಹೈಕ್ ಮಾಡಿದ್ದಾರೆ. ಈ LPG ಇಶ್ಯೂಸ್ ಯಾವಾಗ ಶುರು ಆಯಿತೋ ಅವಾಗೇ ಅವರು ಪ್ರೈಸ್ ಹೈಕ್ ತೊಗೊಂಡಿದ್ದಾರೆ. ಅದ್ರ ಜೊತೆಗೆ ಯಾವ್ಯಾವ ಕಂಪನೀಸ್ ಯಾವ ಥರ ಪ್ರೈಸ್ ಹೈಕ್ ತೊಗೊಂಡಿದ್ದಾರೆ ಅಂತ ನೀವು ಇಲ್ಲೇ ನೋಡ್ಬೋದು. ಫ್ರೆಂಡ್ಸ್, ಈಗ ಈ ಥರ ಪ್ರೈಸ್ ಹೈಕ್ ಮಾಡಿರೋ ಕಾರಣದಿಂದ ಕಮ್ಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಆದರೆ 5.5%ಇಂದ 6%ವರೆಗೂ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಈ ಥರ ಇನ್ಫ್ಲೇಷನ್ ಇನ್ಕ್ರೀಸ್ ಆಗೋ ಕಾರಣದಿಂದ ಕಮ್ಮಿಂಗ್ ಮಂತಲ್ಲಿ ಅಂದರೆ ಮೇ ಮಂತಲ್ಲಿ RBMPC ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಫಸ್ಟ್ ಈಗ RBI ಅವರು ಯಾವ ಥರ ಡೇಟಾ ಪಾಯಿಂಟ್ಸ್ನ ಬೇಸಾಗಿ ಇಟ್ಕೊಂಡು ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಅಂದರೆ, ಈ May 28 US ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಜೂನಲ್ಲಿ RBI ಅವರು ಕೂಡ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಇವತ್ತು ನಮ್ಮ ಮಾರ್ಕೆಟ್ ಆದರೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದ್ರ ಜೊತೆಗೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸೇನೆ ಇವತ್ತು ತುಂಬ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದರೆ, ಈ ಟೆಕ್ ಮತ್ತು ಸೆಮಿಕಂಡಕ್ಟರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಆದರೆ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಿಂದನೇ ಈ ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು US ಮಾರ್ಕೆಟ್ ಆದರೆ ನಿನ್ನೆ ಕೂಡ ಹೊಸ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದೆ. S&P 500 ಆದರೆ ಫಸ್ಟ್ ಟೈಮ್ 7000 ಮಾರ್ಕ್ನ ಕ್ರಾಸ್ ಮಾಡಿದೆ. ಜೊತೆಗೆ ಇವತ್ತಾದರೆ ಫೆಡ್ ಚೇರ್ಮನ್ ಆದ ಜೆರಮ್ ಪವೆಲ್ ಅವರ ಲಾಸ್ಟ್ ವರ್ಕಿಂಗ್ ಡೇ ಆಗಿದೆ. ಇವರು ಫೆಡ್ ಚೇರ್ಮನ್ ಆಗಿದ್ದು 2018ನಲ್ಲಿ. 2018ಇಂದ ಇವರೇ ಕಂಟಿನ್ಯೂ ಆಗ್ತಾ ಇದ್ರು. ಈ ಟೈಮಲ್ಲಿ US ಮಾರ್ಕೆಟ್ಸ್ ಆದರೆ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗಿದೆ. S&P 500 ಆದರೆ 178% ರಿಟರ್ನ್ಸ್ ಕೊಟ್ಟಿದೆ. ನ್ಯಾಸ್ಡ್ಯಾಕ್ ಆದರೆ 340% ರಿಟರ್ನ್ಸ್ ಕೊಟ್ಟಿದೆ. ಡೋ ಜೋನ್ಸ್ ಆದರೆ 97% ರ್ಯಾಲಿ ಆಗಿದೆ. ನೋಡೋಣ ಇವಾಗ ಹೊಸ ಫೆಡ್ ಚೇರ್ಮನ್ ಬರೋ ಕಾರಣದಿಂದ ನೆಕ್ಸ್ಟ್ US ಅಲ್ಲಿ ಯಾವ ಥರ ಡಿಸಿಷನ್ಸ್ನ ತೊಗೊತಾರೆ, US ಮಾರ್ಕೆಟ್ ಅದರಿಂದ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಅದಾನಿ ಕಂಪನೀಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಂಪನೀಸ್ ಬಗ್ಗೆ ಮಲ್ಟಿಪಲ್ ಅಪ್ಡೇಟ್ಸ್ ಇದ್ದಾವೆ. ಫಸ್ಟ್ ಈಗ ಫ್ರೆಂಡ್ಸ್ 2024 ನವೆಂಬರ್ ಆ ಟೈಮಲ್ಲಿ ನೆನಪಿದ್ಯಾ, US ಸೆಷನ್ ಕೋರ್ಟಲ್ಲಿ ಅದಾನಿ ಅವ್ರ ಮೇಲೆ ಮತ್ತು ಇವ್ರ ನೆಫ್ಯೂ ಆದ ಸಾಗರ್ ಅದಾನಿ ಅವ್ರ ಮೇಲೆ ಬ್ರೈಬರಿ ಕೇಸ್ ರಿಜಿಸ್ಟರ್ ಆಗಿತ್ತು. ಒಂದು ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಸುಮಾರು $250 million ಬ್ರೈಬರಿನ ಕೊಟ್ಟಿದ್ರು ಅಂತ. ಈಗ ಈ ಕೇಸ್ ಸೆಟಲ್ಮೆಂಟ್ಗೆ ಬಂದಿದೆ. ಅದಕ್ಕೋಸ್ಕರ ಗೌತಮ್ ಅದಾನಿ ಅವರಾದರೆ
ಸುಮಾರು $6 million ಪೇ ಮಾಡಬೇಕು. ಮತ್ತು ಸಾಗರ್ ಅದಾನಿ ಅವರಾದರೆ $12 million ಪೇ ಮಾಡಬೇಕು ಅಂತ ಸೆಟಲ್ಮೆಂಟ್ಗೆ ಬಂದಿದೆ. ಅದರಿಂದನೇ ಇವತ್ತು ಅದಾನಿ ಕಂಪನೀಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ ಬ್ರೈಬರಿ ಇಶ್ಯೂಸ್ ಬಂದಾಗ ನೋಡಿದ್ರೆ ಅದಾನಿ ಕಂಪನೀಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಪ್ರತಿದಿನ 5% 10% ಎಲ್ಲ ಅದಾನಿ ಕಂಪನೀಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದರೆ ಇದನ್ನ ಕಂಪ್ಲೀಟ್ ಆಗಿ ಸೆಟಲ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಅವಾಗ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇನ್ನ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಯಾವ ಥರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಅದಾದಮೇಲೆ ಈ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ನೋಡಿದ್ರೆ ಜಿಕಿಜಿ ಪಾರ್ಟ್ನರ್ಸ್ ಅವರು ಸುಮಾರು 1.59% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ರು. ಅದರಲ್ಲಿ ನೋಡಿದ್ರೆ 0.45% ಸ್ಟೇಕ್ನ ಈಗ ಸೆಲ್ ಮಾಡಿದ್ದಾರೆ. ಇವರೇನೋ ಸೆಲ್ ಮಾಡಿದ್ರು. ಇದನ್ನ ಯಾರು ಬೈ ಮಾಡಿದ್ದಾರೆ ಅಂತ ಅಂದ್ರೆ SBI ಮ್ಯೂಚುವಲ್ ಫಂಡ್ಸ್ ಅವ್ರು ಬೈ ಮಾಡಿದ್ದಾರೆ ಸುಮಾರು 1435 ಕೋಟಿಗೆ. ಅದರಿಂದನೇ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ರೀಸೆಂಟ್ ಆಗಿ NSE ಅವರಾದ್ರೆ ಗೋಲ್ಡ್ ರಿಸಿಪ್ಟ್ಸ್ನ ಲಾಂಚ್ ಮಾಡಿದ್ರು. ಇದ್ರ ಬಗ್ಗೆ ಒಂದು ಶಾರ್ಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತೆ ಇವಾಗ ಇನ್ನೊಂದ್ಸಲ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ EGR ಅಂದ್ರೆ ಗೋಲ್ಡ್ ಎಲೆಕ್ಟ್ರಾನಿಕ್ ರಿಸಿಪ್ಟ್ಸ್. ಅಂದ್ರೆ ಇವು ಸೇಮ್ ನಮ್ಮ ಮಾರ್ಕೆಟ್ ಅಲ್ಲಿ ಈಗ ಶೇರ್ಸ್ನ ಬೈ ಮಾಡಿ ಸೆಲ್ ಮಾಡ್ತೀವೋ ಅದೇ ತರ ಗೋಲ್ಡ್ ರಿಸಿಪ್ಟ್ಸ್ನ ಕೂಡ ಬೈ ಮಾಡಿ ಸೆಲ್ ಮಾಡ್ಬೋದು. ಈಗ ಈ ಗೋಲ್ಡ್ ETF ಈ ಗೋಲ್ಡ್ ರೆಸಿಪ್ಟ್ಸ್ಗೂ ಮೇಜರ್ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಗೋಲ್ಡ್ ETF ಆದರೆ ಜಸ್ಟ್ ಇವಾಗ ನಾರ್ಮಲ್ ಶೇರ್ಸ್ ಥರ ನಾವು ನಮ್ಮ ಮಾರ್ಕೆಟ್ ಟೈಮಲ್ಲಿ ಬೈ ಮಾಡಿ ಸೆಲ್ ಮಾಡ್ಬೋದು. ಆದರೆ ಈ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ಸ್ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ನಮ್ಮ ನಾರ್ಮಲ್ ಮಾರ್ಕೆಟ್ ಟೈಮಲ್ಲೇ ಬೈ ಮಾಡಿ ಸೆಲ್ ಮಾಡ್ಬೋದು. ಜೊತೆಗೆ ಇವಾಗ ನಾವು ಒಂದ್ಸಲ ಬೈ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಹೆಸರಲ್ಲಿ ಗೋಲ್ಡ್ನ ಬೈ ಮಾಡಿ ಅದನ್ನು ವಾಲ್ಟ್ಸಲ್ಲಿ ಸ್ಟೋರ್ ಮಾಡ್ತಾರೆ. ಜೊತೆಗೆ ನಮಗೆ ಯಾವಾಗಾದರೂ ಫ್ಯೂಚರಲ್ಲಿ ಗೋಲ್ಡ್ ಬೇಕು ಅಂತ ಅಂದರೆ ಡೈರೆಕ್ಟಾಗಿ ರಿಡೀಮ್ ಮಾಡ್ಬೋದು. ಅದರಿಂದ ಈ ಫಿಸಿಕಲ್ ಗೋಲ್ಡ್ ಅನ್ನೋದು ನಮ್ಮ ಹತ್ರಕ್ಕೆ ಬರುತ್ತೆ. ಇದನ್ನೇ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ಸ್ ಅಂತಾರೆ. ಫ್ರೆಂಡ್ಸ್, ಈಗ ರೀಸೆಂಟಾಗಿ NSE ಅವರು ಇದನ್ನ ಲಾಂಚ್ ಮಾಡಿದ್ರು. ಜೊತೆಗೆ ಮೇ 18 ಅಂದರೆ ಸೋಮವಾರದಿಂದ ಈ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ಸ್ ಅಲ್ಲಿ ಟ್ರೇಡಿಂಗ್ನ ಶುರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸೋಮವಾರ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಇದು ಯಾವ ಥರ ವರ್ಕ್ ಆಗುತ್ತೆ, ಇದು ಯಾರಿಗೆ ಸೂಟ್ ಆಗುತ್ತೆ, ಮತ್ತೆ ಇದಕ್ಕೆ ವಾಲ್ಟ್ಗೆ ಯಾವ ಥರ ಚಾರ್ಜಸ್ನ ತಗೊತಾರೆ, ಮತ್ತೆ ಟ್ಯಾಕ್ಸಸ್ ಎಲ್ಲ ಯಾವ ಥರ ಇರ್ಬೋದು ಅಂತ ಸೋಮವಾರ ಅಥವಾ ಮಂಗಳವಾರ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಇವತ್ತಾದರೆ ಇಂಟ್ರಾಡೇ ಸೆಷನಲ್ಲಿ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವರು ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೂ ಮುಂಚೆ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡಿತ್ತು ಅಂದರೆ ಈ ಕ್ವಾರ್ಟರಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು. ಆದರೆ ಇವ್ರು ಮಾತ್ರ ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈಗ ಈ ಪ್ಯಾಸೆಂಜರ್ ವೆಹಿಕಲ್ಸ್ ರೆವಿನ್ಯೂ ನೋಡಿದ್ರೆ ಇಯರ್ ಆನ್ ಇಯರಲ್ಲಿ 49% ಇನ್ಕ್ರೀಸ್ ಆಗಿದೆ. ಜೊತೆಗೆ ಅನಲಿಸ್ಟ್ ಎಸ್ಟಿಮೇಟೆಡ್ಗಿನ್ನ ಬೆಟರ್ ಆಗಿ ಗ್ರೋ ಆಗಿದೆ ರೆವಿನ್ಯೂಸ್. ಆದರೆ ಅದ್ರ ಜೊತೆಗೆ ಮಾರ್ಜಿನ್ಸ್ ಕೂಡ 150 ಬೇಸಿಸ್ ಪಾಯಿಂಟ್ಸ್ ಇನ್ಕ್ರೀಸ್ ಆಗಿದೆ. ಮತ್ತು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ ಮತ್ತು ಎಲೆಕ್ಟ್ರಾನಿಕ್ ವೆಹಿಕಲ್ ಸೆಗ್ಮೆಂಟಲ್ಲಿ ನೋಡಿದ್ರೆ ಇಯರ್ ಆನ್ ಇಯರಲ್ಲಿ ವಾಲ್ಯೂಮ್ಸ್ ಆದರೆ 37% ಇನ್ಕ್ರೀಸ್ ಆಗಿದೆ. ಮತ್ತು ಈ JLR ರೆವೆನ್ಯೂಸ್ ಆದರೆ 11% ಮಾತ್ರ ಡಿಕ್ರೀಸ್ ಆಗಿದೆ. ಓವರ್ ಆಲ್ ರಿಸಲ್ಟ್ಸ್ ನೋಡಿದ್ರೆ ಬೆಟರ್ ಆಗೇ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ CLSA ಅವರಾದರೆ ಇವ್ರಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ನ ಕೊಟ್ಟು ₹468 ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಅಂದರೆ 38% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. ನೋಡೋಣ ಈ ಕ್ವಾರ್ಟರಲ್ಲೇನೋ ಎಸ್ಟಿಮೇಟೆಡ್ಗಿನ್ನ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನನ್ನ ಒಪಿನಿಯನ್ ಪ್ರಕಾರ ಈ ಕ್ವಾರ್ಟರ್ 1 ಅಥವಾ ಕ್ವಾರ್ಟರ್ 2 ಅಲ್ಲಿ ನೋಡಿದ್ರೆ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದರೆ ಇರಾನ್ ವಾರ್ ಟೆನ್ಷನ್ಸಿಂದ ಮೋಸ್ಟ್ ಆಫ್ ದ ಕಂಪನಿ ಬಿಸ್ನೆಸಸ್ ಎಲ್ಲ ಎಫೆಕ್ಟ್ ಆಗಿರ್ಬೋದು. ಅದರಿಂದ ನೆಕ್ಸ್ಟ್ ಅದಾದಮೇಲೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಈ ಕೈನ್ಸ್ ಟೆಕ್ನಾಲಜೀಸ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತು ಇವತ್ತು ನೋಡಿದ್ರೂ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ಸುಮಾರು 4% ನೆಗೆಟಿವಲ್ಲೇ ಓಪನ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ JP Morgan ಅವರು ಈ ಕಂಪನಿನ ಡೌನ್ಗ್ರೇಡ್ ಮಾಡಿದರು. ಅದ್ರ ಜೊತೆಗೆ ಇವತ್ತು ಜೆಫ್ರೀಸ್ ಅವರು ಕೂಡ ಸ್ವಲ್ಪ ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಜೊತೆಗೆ ಈ ಜೆಫ್ರೀಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಓವರ್ ಆಲ್ ಸೆಗ್ಮೆಂಟ್ ವೀಕ್ ಆಗಿದ್ರು ಈಗ OSAT ಬಿಸ್ನೆಸ್ ಮತ್ತು PCB ಸೆಗ್ಮೆಂಟ್ ಅಲ್ಲಾದರೆ ಸ್ವಲ್ಪ ಸ್ಟ್ರಾಂಗ್ ಗ್ರೋತ್ನ ನೋಡ್ಬೋದು ಫ್ಯೂಚರಲ್ಲಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವರು ಕೂಡ ಟಾರ್ಗೆಟ್ ಪ್ರೈಸ್ನೇನೋ ಕಟ್ ಮಾಡಿದ್ದಾರೆ, ಆದರೆ ಬೈ ರೇಟಿಂಗ್ನೇ ಕೊಟ್ಟಿದ್ದಾರೆ. ಬೈ ರೇಟಿಂಗ್ ಕೊಟ್ಟು ₹3,970 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಓವರ್ ಆಲ್ ಆಗಿ ಬಿಸ್ನೆಸ್ ಬಗ್ಗೆ ರಿಸಲ್ಟ್ಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ಮೇಲೆ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಇವಾಗ ಬಿಸ್ನೆಸ್ ಏನೋ ಬೆಟರ್ ಆಗಿ ಗ್ರೋ ಆಗ್ತಾ ಇದೆ, ಆದರೆ ಈ ವರ್ಕಿಂಗ್ ಕ್ಯಾಪಿಟಲ್ ಇಶ್ಯೂಸ್ನ ಸಾರ್ಟ್ ಔಟ್ ಮಾಡ್ಕೊಬೇಕು. ಮತ್ತು ಕಂಪನಿ ಏನು ಗೈಡೆನ್ಸ್ನ ಅಚೀವ್ ಮಾಡೋಕ್ಕಾಗುತ್ತೋ ಅಂಥ ಗೈಡೆನ್ಸ್ನ ಕೊಟ್ಟರೆ ಇನ್ನೂ ತುಂಬ ಒಳ್ಳೇದಾಗುತ್ತೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಇವರು ಅಂತ. ಜೊತೆಗೆ
ಪ್ರೆಸೆಂಟ್ ಇವಾಗ ಮಾರ್ಕೆಟಲ್ಲಿ ನೋಡಿದ್ರೆ ಈ ಕಂಪನಿ ಬಗ್ಗೆ ಸೆಂಟಿಮೆಂಟ್ ಕೂಡ ನೆಗೆಟಿವ್ ಆಗೇ ಇದೆ. ಬರೀ ಈ ಕಂಪನಿ ಬಗ್ಗೆ ಮಾತ್ರ ಅಲ್ಲ, ಈ EMS ಸೆಗ್ಮೆಂಟ್ ಬಗ್ಗೆನೇ ಸ್ವಲ್ಪ ನೆಗೆಟಿವ್ ಆಗಿದೆ. ಇದೆಲ್ಲ ಯಾವಾಗ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಅಂತ ಕೂಡ ನೋಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ನಮ್ಮ ಮಾರ್ಕೆಟ್ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಫೆಬ್ರವರಿಯಲ್ಲಿ ಫಾಲ್ ಆಯಿತು, ಮಾರ್ಚಲ್ಲಿ ಫಾಲ್ ಆಯಿತು, ಏಪ್ರಿಲ್ ಮೇಲೂ ಕೂಡ ನಮ್ಮ ಮಾರ್ಕೆಟ್ ಫಾಲ್ ಆಗ್ತಾನೆ ಇದೆ. ಈಗ ಈ ಥರ ಫಾಲ್ ಆಗಿರೋ ಟೈಮಲ್ಲಿ ತುಂಬಾನೇ ಕಂಪನೀಸ್ ಎಲ್ಲ ಸ್ವಲ್ಪ ಲೋವರ್ ವ್ಯಾಲ್ಯೂಷನ್ಸ್ ಅಲ್ಲಿ ಸಿಗ್ತವೆ. ಅದಕ್ಕೋಸ್ಕರ ಈ ಮ್ಯೂಚುವಲ್ ಫಂಡ್ ಹೌಸಸ್ ನೋಡಿದ್ರೆ ಏಪ್ರಿಲ್ ಮಂತಲ್ಲಿ ತುಂಬಾನೇ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರು ಇನ್ವೆಸ್ಟ್ ಮಾಡಿರೋ ಟಾಪ್ 9 ಕಂಪನೀಸ್ ಯಾವುವು ಅಂತ ಈಗ ತಿಳ್ಕೊಳ್ಳೋಣ. ಈ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಯಾವ ಕಂಪನೀಸ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಈಗ ಲಾರ್ಜ್ ಕ್ಯಾಪ್ ಅಲ್ಲಿ ನೋಡಿದ್ರೆ ಅದಾನಿ ಪೋರ್ಟ್ಸ್ ಅಲ್ಲಿ 37% ಅಲೋಕೇಶನ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅದಾದ್ಮೇಲೆ DLF ಮತ್ತೆ ಭಾರತ್ ಪೆಟ್ರೋಲಿಯಂ ಅಲ್ಲೂ ಕೂಡ ಅದೇ ತರ ಅಲೋಕೇಶನ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಈ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ನೋಡಿದ್ರೆ IREDA ಅಲ್ಲಿ ಸುಮಾರು 1141% ಅಲೋಕೇಶನ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಈ ಮ್ಯೂಚುವಲ್ ಫಂಡ್ ಹೌಸಸ್ ಅಂತೂ ಈ ಕಂಪನಿಯಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಕೊಚಿನ್ ಶಿಪ್ ಯಾರ್ಡ್ ಅಲ್ಲಾದ್ರೆ 316% ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಫೈನಲ್ ಆಗಿ ಪೂನಾವಾಲಾ ಫಿನ್ಕಾಪ್ ಅಲ್ಲೂ ಕೂಡ 78% ಅಲೋಕೇಶನ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಈ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ನೋಡಿದ್ರೆ ನಜಾರಾ ಟೆಕ್ನಾಲಜೀಸ್ ಇದ್ರಲ್ಲಾದ್ರೆ 880% ಅಲೋಕೇಶನ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಇವತ್ತು ನೋಡಿದ್ರು ಈ ಕಂಪನಿ ಎಬೋ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಝೆರಾದ ಫೌಂಡರ್ ಆದ ನಿಖಿಲ್ ಕಾಮತ್ ಅವರು ಇದಾರಲ್ವಾ, ಇವರಾದ್ರೆ ಈ ಕಂಪನಿಯಲ್ಲಿ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಬ್ಲಾಕ್ ಡೀಲ್ ಮುಖಾಂತರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಕೂಡ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಅಟ್ಲಾಂಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಾದ್ರೆ 360% ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ. ಫೈನಲ್ ಆಗಿ ಬಂದು ಅನುಪಮ ರಸಾಯನಲ್ಲಾದ್ರೆ 113% ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ. ನೋಡೋಣ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಬಹುದು ಅಂತ. ನೆಕ್ಸ್ಟ್ ಅದಾದ್ಮೇಲೆ ಹಿಂದೂಸ್ತಾನ್ ಏರೋನಾಟಿಕ್ಸ್, ನಿನ್ನೆ ಕೂಡ ಈ ಕಂಪನಿ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನೋಡಿದ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 4% ವರೆಗೂ ಫಾಲ್ ಆಗಿದೆ. ಯಾಕಂದ್ರೆ ಅನಲಿಸ್ಟ್ ಎಲ್ಲ ಈ ಕಂಪನಿ ಎಕ್ಸಿಕ್ಯೂಷನ್ ರಿಲೇಟೆಡ್ ಆಗಿ ಸ್ವಲ್ಪ ಡಿಲೇಸ್ ನಡೀತಾ ಇದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಇವತ್ತು ಡೇಟಾ ಪ್ಯಾಟರ್ನ್ಸ್ ನೋಡಿದ್ರು ನಮ್ಮ ಮಾರ್ಕೆಟ್ ಟೈಮಲ್ಲಿ ಸುಮಾರು 11% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ಇವತ್ತು Q4 ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ದಾರೆ. ರಿಸಲ್ಟ್ಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಏನಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಈಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದರೆ 13% ಫಾಲ್ ಆಗಿದೆ. ಆದರೆ ಕ್ವಾರ್ಟರ್ ಅಲ್ಲಿ ಬೆಟರ್ ರೆವಿನ್ಯೂಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಪ್ರಾಫಿಟ್ಸ್ ಆದರೆ ಇಯರ್ ಆನ್ ಇಯರ್ ಅಲ್ಲಾಗಲಿ ಕ್ವಾರ್ಟರ್ ಅಲ್ಲಾಗಲಿ ಬೆಟರ್ ಆಗಿ ಗ್ರೋ ಆಗಿದೆ. ಇಯರ್ ಆನ್ ಇಯರ್ ಅಲ್ಲಿ 21% ಇನ್ಕ್ರೀಸ್ ಆಗಿದೆ. ಜೊತೆಗೆ ಇಯರ್ ಆನ್ ಇಯರ್ ಅಲ್ಲಿ ಮತ್ತೆ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ರಿಸಲ್ಟ್ಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಆದರೆ ಮೇನ್ ಇಶ್ಯೂ ಎಲ್ಲಿ ಬಂದಿದೆ ಅಂತ ಅಂದ್ರೆ ಇವ್ರ ಗೈಡೆನ್ಸ್ ಅಲ್ಲಿ ಇಶ್ಯೂ ಬಂದಿದೆ. ಓವರ್ ಆಲ್ ರಿಸಲ್ಟ್ಸ್ ಆದರೆ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದಾರಲ್ವಾ, ಈ ತರ ಪಾಸಿಟಿವ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗ ಈ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ನೋಡಿದ್ರೆ ನಿಯರ್ಲಿ 57% ಇದೆ. ಅದೇ ನೆಕ್ಸ್ಟ್ ಇಯರ್ ನೋಡಿದ್ರೆ ಈ ಮಾರ್ಜಿನ್ಸ್ ಫಾಲ್ ಆಗೋ ಚಾನ್ಸಸ್ ಇದೆ 35% ಇಂದ 40% ವರ್ಗು ಅಂತ ಅಪ್ಡೇಟ್ ಮಾಡಿದ್ದಾರೆ. ಆ ಕಾರಣದಿಂದನೇ ಇವತ್ತು ಶೇರ್ ಪ್ರೈಸ್ ನಿಯರ್ಲಿ 11% ವರೆಗೂ ಫಾಲ್ ಆಗಿರೋದು. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವ್ರ ಮಾರ್ಜಿನ್ಸ್ ಏನಾದರೂ ಡ್ರಾಪ್ ಆಗುತ್ತಾ ಇಲ್ವಾ ಅಂತ.